ನಮಸ್ತೆ. ಇವತ್ತು ನಿಮ್ಮ ಮುಂದೆ ನಾವು ಒಂದು ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಏನಿದು ವಿಚಿತ್ರವಾಗಿ ಹೇಳ್ತಾರಲ್ಲ, ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ಏನು? ನಾವು A4 ಶೀಟಲ್ಲಿ ಬರೆಯೋದನ್ನು ನೋಡಿದ್ದೇವೆ, ಅಥವಾ ಆನ್ಸರ್ ರೈಟಿಂಗನ್ನು ಒಂದು ಸ್ಕಿಮ್ಯಾಟಿಕ್ ಎಕ್ಸಾಮಿನೇಷನ್ ಕಂಡೀಷನಲ್ಲಿ ಬರೆಯೋದನ್ನು ನೋಡಿದ್ದೇವೆ. ಆದರೆ ಈ ಮೆಂಟಲ್ ಆನ್ಸರ್ ರೈಟಿಂಗ್ ಯಾಕೆ ಬೇಕು, ಅಥವಾ ಅದರಿಂದ ಮೇನ್ಸಿಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನುವುದನ್ನು ತಿಳಿಸ್ಕೊಡ್ಲಿಕ್ಕೆ ಒಂದು ಸ್ಯಾಂಪಲ್ ನೋಡಲೇ ಬಂದಿದ್ದೇವೆ. ಈ ಒಂದು ಟಾಪಿಕನ್ನು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಇದನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದೇವೆ ಅಂತಂದರೆ, UPSCಯ ಜನರಲ್ ಸ್ಟಡೀಸ್ 2 ಅಲ್ಲಿ ಆಬ್ವಿಯಸ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಯಾಕೆಂದರೆ ಇದು ಗ್ರಾಮ ಸ್ವರಾಜ್ ಅಥವಾ ಬಾಟಮ್ ಅಪ್ ಅಪ್ರೋಚ್ ಅಂತ ಕರೀತಾರೆ. ಈ ಕ್ವಶನ್ ಇಲ್ಲದೆ ಇಡೀ ಇಂಡಿಯಾನೇ ಇಲ್ಲ ಅನ್ನುವ ಥರ ಒಂದು ವಿಶ್ಲೇಷಣೆ ಆಯಿತು. ಈಗ ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ಏನು? ಈಗ ನಿಮಗೆ ಗೊತ್ತಿರ್ಬೋದು, ನೀವು 7 ಮಿನಿಟ್ಸ್ ಅಥವಾ 9 ಮಿನಿಟ್ಸಲ್ಲಿ ಆನ್ಸರ್ ಬರೀಬೇಕು. ಅದಕ್ಕೆ ನಿಮ್ಮ ಕೆಪಾಸಿಟಿ ಒಂದು ಇನ್ಫಾರ್ಮೇಷನಲ್ಲಿ ಇರಬೇಕು, ಅಥವಾ ಆ ಒಂದು ಇನ್ಫಾರ್ಮೇಷನನ್ನು ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯಾವ ರೀತಿಯ ಪ್ರಪಗೇಷನ್ ಬೇಕು ಅಥವಾ ಮೆಂಟಲ್ ಸ್ಟಾಮಿನಾ ಬೇಕು ಅನ್ನುವಂಥದ್ದನ್ನು ಪ್ರಿಪೇರ್ ಆಗಿರಬೇಕು. ಮೊದಲೇ ಪ್ರಿಪೇರ್ ಮಾಡಿಕೊಂಡು ಹೋದಾಗ ನಿಮಗೆ ಯಾವೊಂದು ಎಕ್ಸಾಮಿನೇಷನ್ ಕಂಡೀಷನಲ್ಲಿ ಕಷ್ಟದಾಯಕವಾಗಿರೋದಿಲ್ಲ. ನಿಮಗೆ ಗೊತ್ತಿದೆ, ನೀವು ಬರೀತಿರುವಂತಹ ಎಕ್ಸಾಮಿನೇಷನ್ ಒಂದು ಅತ್ಯುತ್ತಮವಾದಂಥ ಎಕ್ಸಾಮಿನೇಷನ್, ಅದು ಕೂಡ UPSC ಲೆವೆಲ್ ಅಂತಂದರೆ ಹೈ ಲೆವೆಲ್ ಎಕ್ಸಾಮಿನೇಷನ್ ಎಂಬ ಭಯ ಇರ್ತದೆ. ಆದರೆ ಒಂದು ವಿಚಿತ್ರ ಏನಂದರೆ, ಆ ಸಿಲೆಬಸ್ ಓರಿಯೆಂಟೇಷನ್ ಏನಿದೆ, ಆ ಸಿಲೆಬಸ್ ಸ್ಕಿಮ್ಯಾಟಿಕ್ ಆಗಿ ಕೊಟ್ಟಿದ್ದಾರೆ, ಡಿಸಿಪ್ಲಿನ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿಯ ನೀರನ್ನು ಫಿಲ್ ಮಾಡಬೇಕು ಅಂತ ಆ ಒಂದು ಸಿಲೆಬಸ್ಸೇ ಹೇಳ್ತದೆ. ಆಯಿತು, ಈಗ ಒಂದು ಟಾಪಿಕ್ ಇದೆ, ಮೆಂಟಲ್ ಆನ್ಸರ್ ರೈಟಿಂಗನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಐಎಗ್ನಾನಿಯಲ್ಲಿ ನಾವು ಅದನ್ನು ಮಾಡ್ತಲೇ ಬಂದಿದ್ದೇವೆ. ಇದು ನಮ್ಮ ವಿಶೇಷವಾದಂತಹ ಶೀರ್ಷಿಕೆ ಅಥವಾ ಒಂದು ಸ್ಕೀಮ್ ಅಂತಲೇ ಕರಿಬೋದು. ಇದರಿಂದ ಎಷ್ಟೋ ಜನ ಪ್ರಯೋಜನ ಹೊಂದಿದ್ದಾರೆ, ಬೋತ್ ಆನ್ಲೈನ್ ಅಥವಾ ಆಫ್ಲೈನಿಂದ. ಅದು ಕೂಡ ಯಾರಿಗೆ ಆನ್ಸರ್ ಬರೀಲಿಕ್ಕೆ ಆ ಒಂದು ಸ್ಟ್ರಾಟಜಿ ಗೊತ್ತಿರೋದಿಲ್ಲ, ಅಥವಾ ಟೈಮ್ ಲೈನ್ ಮ್ಯಾಚ್ ಆಗ್ತಾ ಇರೋದಿಲ್ಲ, ಅಥವಾ ಒಂದು ವಿಚಾರದ ಬಗ್ಗೆ ಅವರಿಗೆ ಅರಿವಿದೆ ಆದರೆ ತಕ್ಷಣಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಪೂರಕವಾದಂತಹ ವಾತಾವರಣ. ಈ ಒಂದು ಮೆಂಟಲ್ ಆನ್ಸರ್ ರೈಟಿಂಗ್ ಎಂಬುದು ಒಂದು ಬ್ರೈನ್ ಮತ್ತು ಒಂದು ಹ್ಯಾಂಡ್ ಅಂದರೆ ನೀವು ಬರೀತಕ್ಕಂಥ ಪೆನ್ನಿಗೆ ಸಂಬಂಧಪಟ್ಟದ್ದು, ಹಾಗೂ ಅದರ ಗ್ಯಾಪ್ ಏನಿದೆ ಫಿಲ್, ಅದು ಇನ್ಫಾರ್ಮೇಷನ್ ಲ್ಯಾಗಿಂಗ್. ಒಬ್ಬ ವಿದ್ಯಾರ್ಥಿ ಯಾಕೆ ಫೇಲ್ ಆಗ್ತಾರೆ ಅನ್ನುವಂಥದ್ದು ಮೊದಲನೇದಾಗಿ ನಾವು ತಿಳ್ಕೋಬೇಕಾಗತ್ತೆ. ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಾನೆ ಒಂದು ಇನ್ಫಾರ್ಮೇಷನ್ ಇಲ್ಲದೆ, ಇನ್ನೊಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಾರೆ. ಆ ಒಂದು ಇನ್ಫಾರ್ಮೇಷನ್ ಇದ್ದರೂ ಕೂಡ ತಕ್ಷಣಕ್ಕೆ ಅವರಿಗೆ ಬ್ರೈನಿಗೆ ಅದು ಹೊಳೆಯೋದಿಲ್ಲ, ಅಥವಾ 7 to 9 ಮಿನಿಟ್ಸ್ ಆಫ್ ಆನ್ಸರ್ ಏನಿದೆ, 3 ಪೇಜಸ್ ಅಥವಾ 2 ಪೇಜಸ್ ಫಾರ್ 150 ಮಾರ್ಕರ್ ಅಥವಾ 250 ಮಾರ್ಕರ್, ಅದು ಅವರಿಗೆ ತಕ್ಷಣಕ್ಕೆ ಆ ಒಂದು ಪ್ರಯೋಗಕವಾಗಿ ಬರೋದಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಈ ಒಂದು ಮೆಂಟಲ್ ಆನ್ಸರ್ ರೈಟಿಂಗ್ ನಿಮ್ಮ ಬ್ರೈನ್ ಸ್ಟ್ರೋಮ್ ಮಾಡೋದ್ರಾಗೆ, ನಿಮ್ಮ ಒಂದು ಆನ್ಸರನ್ನು ಬ್ಯೂಟಿಫಿಕೇಷನ್ ಮಾಡೋದ್ರಲ್ಲಿ ಮತ್ತು ಆ ಒಂದು ಕನೆಕ್ಷನ್ ಇಂಟರ್ಲಿಂಕಿಂಗ್ ಏನಿದೆ ಅದನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತೀರಿ. ಪ್ರತಿದಿನದ ಅಭ್ಯಾಸ ಎಲ್ಲರೂ ಮಾಡ್ತಾರೆ. ಪ್ರತಿದಿನದ ಅಭ್ಯಾಸ ಯಾವ ರೀತಿ ಮಾಡ್ತಾರೆ ಅನ್ನೋದರಲ್ಲಿ ಎಡ್ಜ್ ಗ್ಯಾಪ್ ನಿಮಗೂ ಮತ್ತು ನಿಮ್ಮ ಕೋ ವರ್ಕರ್ಗೂ ಇದ್ದೇ ಇರ್ತದೆ. ಆಯಿತು, ಮೆಂಟಲ್ ಆನ್ಸರ್ ರೈಟಿಂಗ್ ಬಗ್ಗೆ ಈಗ ನಾವು ಒಂದು ಟಾಪಿಕ್ ಬಗ್ಗೆ ಅಡ್ರೆಸ್ ಮಾಡುವ. ನಿಮಗೆ ಗೊತ್ತಿದೆ, ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಈ ಒಂದು ಟಾಪಿಕ್ ಜನರಲ್ ಸ್ಟಡೀಸ್ 2 ಅಲ್ಲಿ ಪಿಯೋಟಬಲ್ ಪೊಸಿಷನಲ್ಲಿ ಕೇಳ್ತಾರೆ. ಬಿಕಾಸ್ ಇದೊಂದು ಬಾಟಮ್ ಅಪ್ ಅಪ್ರೋಚ್ ಅಥವಾ ಗ್ರಾಸ್ ರೂಟ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂದರೆ ಸ್ವರಾಜ್ಯ, ದ ವಿಲೇಜ್ ಗವರ್ನೆನ್ಸ್ ಅಂತ. ಈ ಒಂದು ಟಾಪಿಕನ್ನು ಅಡ್ರೆಸ್ ಮಾಡಬೇಕು, ಅದಕ್ಕೆ ಇದೇ ಟಾಪಿಕನ್ನೇ ತಗೊಳ್ಬೇಕು ಎಂಬುದಕ್ಕೆ ಕಾರಣ, ಈ ಒಂದು ಟಾಪಿಕ್ ಏನಿದೆ UPSCಯ ಜನರಲ್ ಸ್ಟಡೀಸ್ 2 ಅಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ ಕ್ವಶನ್ ಆಗಿ ಬಂದೇ ಬರ್ತದೆ. ಅದು ಕೂಡ ಪ್ರಾಬಬಲಿ ಇಟ್ ಮೇ ಬಿ 150 ಮಾರ್ಕರ್, ಅಥವಾ ಆ ಒಂದು 150 ಮಾರ್ಕರ್ ವರ್ಡ್ಸಲ್ಲಿ ನಿಮಗೊಂದು 10 ಮಾರ್ಕರ್ ಕ್ವಶನ್ ಆಗಿ ಬರ್ತದೆ. ಟಾಪ್ 6 ಮಾರ್ಕ್ ಕೊಡ್ತಾರೆ. ಅದನ್ನು ನೀವು ತೊಗೊಳ್ಬೇಕು ಅಂತಂದರೆ ನಿಮ್ಮ ಬ್ರೈನ್ ಕೆಪಾಸಿಟಿ ನಿಮ್ಮ ಪೇಪರಲ್ಲಿ ಅಪ್ಲಿಕೇಶನ್ನತ್ತ ಹೋಗಬೇಕು. ಈಗ ಲೆಟಸ್ ಕಾನ್ಸಂಟ್ರೇಟ್ ವಾಟ್ ಯು ಮೀನ್ ಬೈ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ನಮ್ಮ ನೋಟ್ಸ್ ಇಲ್ಲಿದೆ, ಐಎಗ್ನಾನಿಯ ನೋಟ್ಸ್. ಇದು ಪ್ರಿಪೇರ್ ಮಾಡಲಾಗುತ್ತೆ ಪ್ರತಿಯೊಂದು ಟಾಪಿಕ್ಕಿಗೆ ಬೇಸ್ಡ್ ಆನ್ ಇಂಟ್ರಡಕ್ಷನ್, ಕನ್ಕ್ಲೂಷನ್, ಅಥವಾ ಪಬ್ಲಿಕ್ ಸ್ಪೀಚ್, ಸ್ಟ್ಯಾಟಿಸ್ಟಿಕ್, ರೆಕಮೆಂಡೇಷನ್ಸ್, ಚಾಲೆಂಜಸ್, ಸೊಲ್ಯೂಷನ್, ಕಮಿಟಿ, ವೇರಿಯಸ್ ಡೊಮೈನಲ್ಲಿ ನಾವು ಏನು ನೋಡ್ತೇವೆ ಅದನ್ನೆಲ್ಲ ನಾವು ಈ ಪುಸ್ತಕದಲ್ಲಿ ಕೊಡ್ತೇವೆ. ಇದರಿಂದ ನಿಮಗೇನಾಗುತ್ತೆ, ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ, ವಾಟ್ ಯು ಹ್ಯಾವ್ ಟು ರೈಟ್ ಇನ್ ಎಕ್ಸಾಮಿನೇಷನ್ ಅಂತ. ಒಂದು ಎಕ್ಸಾಮಿನೇಷನ್ ಕಂಡೀಷನಲ್ಲಿ ನೀವು ಥಿಂಕ್ ಮಾಡ್ಕೋಕೆ ಹೋದರೆ 9 ಮಿನಿಟ್ಸ್ ಟು 10 ಮಿನಿಟ್ಸ್ ವೇರಿ ಆಗುತ್ತೆ, ಅಥವಾ ಕಾನ್ಸಂಟ್ರೇಷನ್ ಭಯ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಗೊತ್ತಿದೆ,
ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬಂದಾಗ ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಅಂತ ನೆನಪಾಗುತ್ತೆ. ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಇದನ್ನು ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಇರಬೇಕು ಅನ್ನುವಂಥದ್ದು ನಿಜ. ಒಂದು ದೇಶ ಬೆಳವಣಿಗೆ ಆಗಬೇಕು ಅಂತ ಆದರೆ ಅದರ ಗ್ರಾಮ ಅಥವಾ ಅದರ ವಿಲೇಜ್ ಅಥವಾ ಅದರ ತಾಲೂಕು ಪಂಚಾಯಿತಿ ಒಂದು ಸ್ಟಬನ್ ಆಗಿರಬೇಕು ಅಂತ. ಮೇರ್ ದೆರಿಗೆ ವಿನ್ ದೆರಿಗೆ ನೇಷನ್ ಇನ್ ಅ ಗ್ರಾಸ್ ರೂಟ್ ಡೆಮಾಕ್ರಸಿ. ಈ ಒಂದು ಗ್ರಾಸ್ ರೂಟ್ ಡೆಮಾಕ್ರಸಿ ಅಂತ ಏನು ಹೇಳ್ತಾರೆ ಅದರ ಮೂಲ ತಾತ್ಪರ್ಯ ಯಾವುದಾದ್ರೂ ಇದ್ದರೆ ಅದು ಬಾಟಮ್ ಅಪ್ ಅಪ್ರೋಚ್. ಸೊ ಇಂಟ್ರಡಕ್ಷನಲ್ಲಿ ನಾವು ಏನಂತ ಬರಿಬೋದು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬಂದಾಗ ಇಂಟ್ರಡಕ್ಷನಲ್ಲಿ ನಿಮಗೆ ಎಲ್ಲರೂ ಬರೆಯುವಂಥದ್ದು 11th and 12th ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಥವಾ 73rd and 74th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗಿಂದ ಲೋಕಲ್ ಸೆಲ್ಫ್ ಗವರ್ನೆನ್ಸಿಗೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಒಂದು ಮೂಲಭೂತ ಹಕ್ಕನ್ನು ಕೊಟ್ಟಿದ್ದೇವೆ ಅಂತ. ಆದರೆ ಇನ್ನೂ ಬ್ಯೂಟಿಫಿಕೇಷನ್ ಆಗಿ ಬರಿಬೋದು. ಇಟ್ ಈಸ್ ನಾಟ್ ಇನ್ ಎ ಬ್ಯಾಲೆಟ್ ಸಿಸ್ಟಮ್ ಆಫ್ ಪೇಪರ್ ಆಫ್ ಎಲೆಕ್ಷನ್, ಇಟ್ ಈಸ್ ಕನ್ಸಿಡರ್ಡ್ ಫ್ರಮ್ ದಿ ಬಾಟಮ್ ಅಪ್ ಅಪ್ರೋಚ್ ಆಫ್ ಇಂಡಿಯಾ, ದ ಲೋಕಲೈಸ್ಡ್ ಗವರ್ನೆನ್ಸ್ for the people of India, by the democracy, for the democracy, for the people, by the people, we the people ಅಂತ ಬರೀಬೋದು. ಇದರಿಂದ ನಿಮಗೇನಾಗುತ್ತೆ, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಸಿಗುತ್ತೆ. ವಾಟ್ ಯು ಮೀನ್ ಬೈ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ. ದ ಮೂಮೆಂಟ್ ಇದನ್ನು ಮಾಡಿದ ತಕ್ಷಣ ಏನಾಗ್ತದೆ, ಒಂದು ಲೈನ್ ಇರ್ತದೆ, 3 ಲೈನ್ಸಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು ಅನ್ನುವಂಥದ್ದು ಒಂದು ಮಾದರಿ, ಅಥವಾ ಎನಿ 2 ಪ್ಯಾರಾ ಇರಬೇಕು ಅನ್ನುವಂಥದ್ದು. ಅದರಲ್ಲಿ ಒಂದು ವಾಟ್ ಯು ಮೀನ್ ಅಂತ ಒಂದು ಎಕ್ಸಾಕ್ಟ್ಲಿ ನೀವು ಕೋಟ್ ಮಾಡಿದಾಗ ಅದರಲ್ಲಿ ನಿಮಗೆ ಬ್ಯೂಟಿಫಿಕೇಷನ್ ಹೊಂದಿರ್ತದೆ. ಮತ್ತು ಈ ಒಂದು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮಲ್ಲಿ ಯಾವ ಥರದ ಪ್ರೊಲಾಂಗಿಂಗ್ ಅಪ್ರೋಚ್ ಇದೆ ಅನ್ನುವಂಥದ್ದನ್ನು ನೋಡಿದಾಗ 73rd and 74th ಅಮೆಂಡ್ಮೆಂಟ್ ಅಂತ ಎಲ್ಲರೂ ಬರೀತಾರೆ. ಆದರೆ ಎಷ್ಟು ಸಬ್ಜೆಕ್ಟಿಗೆ, 28 ಸಬ್ಜೆಕ್ಟಿಗೆ 11th ಶೆಡ್ಯೂಲ್ನಲ್ಲಿ ಮತ್ತು ನಿಮಗೆ 18th ಸಬ್ಜೆಕ್ಟಿಗೆ 12th ಶೆಡ್ಯೂಲ್ನಲ್ಲಿ ಅದನ್ನು ಬರೀಬೇಕು. ಆವಾಗ ಏನಾಗುತ್ತೆ, ಯುವರ್ ಸ್ಕ್ರೂಟಿನಿಟಿ ಮೇ ಬಿ ಹೈಯರ್ ಅಂತ ಹೇಳೋದು. ಮತ್ತು ಈಗ ಲೋಕಲ್ ಸೆಲ್ಫ್ ಗವರ್ನೆನ್ಸಿನ ಇಂಟ್ರಡಕ್ಷನ್ ಆಯಿತು. ಈಗ ಇದನ್ನು ಮೆಂಟಲ್ ಆನ್ಸರ್ ರೈಟಿಂಗಿಗೆ ಹೇಗೆ ಮಾಡಬೇಕು. ದ ಮೂಮೆಂಟ್ ನೀವು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬರೆದಾಗ A4 ಶೀಟಲ್ಲಿ ಈ ಥರ ಒಂದು ಡಯಾಗ್ರಾಮ್ ಮಾಡಬೇಕು. ಈ ಡಯಾಗ್ರಾಮ್ ಏನಾಗುತ್ತೆ, ಒಂದು ಅಪ್ರೋಚಿಗೆ ಕನ್ಸಿಡರ್ ಆಗುತ್ತೆ. LXG ಅಂತ ಇಂಟ್ರಡಕ್ಷನ್, ನನಗೆ ಏನು ಹೋಲಿಕೆಗೆ ಇಂಟ್ರಡಕ್ಷನ್ ಈ ಚಾಪ್ಟರಲ್ಲಿ ಅಂತ ಒಬ್ಬ ವಿದ್ಯಾರ್ಥಿ ಥಿಂಕ್ ಮಾಡಬೇಕು. ಆವಾಗ ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಅಂತ ಬರುತ್ತೆ. ಸೊ ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಅಂತ ಬರೀಬೇಕು. ಆಮೇಲೆ ಈ ಒಂದು ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಆದಮೇಲೆ ನಿಮಗೆ ವಿ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್, ಇದು ಅಬ್ರಹಾಂ ಲಿಂಕನ್ ಅವರ ಕೋಟ್ ಆಗಿದೆ. ಆದರೆ ಇದು ಡೆಮಾಕ್ರಸಿಗೆ ಒಂದು ಮೂಲಭೂತ ತಾತ್ಪರ್ಯ ಅಂತ ಜಗತ್ತೇ ವಿಶ್ಲೇಷಣೆ ಮಾಡ್ತದೆ. ಆ ನಿಟ್ಟಿನಲ್ಲಿ ನೀವು ಆ ಕೋಟನ್ನು, ಅಬ್ರಹಾಂ ಲಿಂಕನ್ ಅವರ ಕೋಟನ್ನು ಬರಿಬೋದು. ವಿ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಪೀಪಲ್, ವಿ ದ ಪೀಪಲ್. ಯಾವಾಗ ಈ ಥರ ನಿಮಗೆ ಅಡ್ರೆಸ್ ಆಗುತ್ತೆ, ನಿಮ್ಮ ಒಂದು ಕ್ಲಾರಿಟಿ ಆಫ್ ಥಾಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್ ಅರೈಸ್ ಆಗುತ್ತೆ. ಆಯಿತು. ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ನಿಮಗೆ ಗೊತ್ತಿದೆ, 74th and 73rd ಅಮೆಂಡ್ಮೆಂಟ್, 74th and 73rd ಅಮೆಂಡ್ಮೆಂಟ್, 11th and 12th ಶೆಡ್ಯೂಲ್. ಆ್ಯಂಡ್ ಇದರಲ್ಲಿ ಎಷ್ಟು ಸಬ್ಜೆಕ್ಟಿಗೆ, 28 ಸಬ್ಜೆಕ್ಟಿಗೆ, ಇದರಲ್ಲಿ ಎಷ್ಟು ಸಬ್ಜೆಕ್ಟಿಗೆ, 18 ಸಬ್ಜೆಕ್ಟಿಗೆ. ಇದನ್ನು ನೀವು ಮೆನ್ಷನ್ ಮಾಡ್ಕೊಂಡ್ರೆ ನಿಮಗೆ ಒಂದು UPSCಯ ಮೇನ್ಸಲ್ಲಿ ಒಂದು ಬ್ಯೂಟಿ ಆನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ. ನಿಮಗೆ ಗೊತ್ತಿದೆ, ಇಂಟ್ರಡಕ್ಷನ್ಗೆ 1 ಮಾರ್ಕ್ ಇದೆ, ಕನ್ಕ್ಲೂಷನ್ಗೆ 1 ಮಾರ್ಕ್ ಇದೆ, ಅಥವಾ ಎನಿಥಿಂಗ್ ವಿಚ್ ಇಸ್ ಬ್ಯೂಟಿ ಇನ್ ಮ್ಯಾನರ್ 6 ಮಾರ್ಕ್ ಔಟ್ ಆಫ್ ಕೊಡ್ತಾರೆ. ಸೊ ಈಗ ಒಂದು ಬ್ಯೂಟಿಫಿಕೇಷನ್. ಸರಿ, ನೆಕ್ಸ್ಟ್ ಏನು ಮಾಡಬೇಕು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂದಿದ ತಕ್ಷಣ ಮೋಸ್ಟ್ ಆಫ್ ದ ಫೆನಾಮಿನಾ ಅದರ ಫೀಚರ್ಸ್ ಆಗಿರ್ಬೋದು, ಯಾವುದರ ತತ್ವದಲ್ಲಿದೆ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಗ ವೈಡರ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಡೆಮಾಕ್ರಸಿ, ಗ್ರೇಟ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 39, ಆರ್ಟಿಕಲ್ 40 ಎಲ್ಲ ನೋಡ್ತಿರ್ತೀರಿ. ಅದರಲ್ಲಿ 4 ಥರ ಇದೆ. ಒಂದು ಲಿಬರಲೈಸೇಷನ್ನು, ಗಾಂಧಿಯನ್ ಪ್ರಿನ್ಸಿಪಲ್ ಅಂತ. ಆ ಗಾಂಧಿಯನ್ ಪ್ರಿನ್ಸಿಪಲ್ನಲ್ಲಿ ಈ ಲೋಕಲ್ ಸೆಲ್ಫ್ ಗವರ್ನೆನ್ಸಿಗೆ ಮಹತ್ವವಾದಂಥ ಒಂದು ಉದಾಹರಣೆ ಕೊಡ್ತಾರೆ. ಏನಿದು ಗಾಂಧಿಯನ್ ಪ್ರಿನ್ಸಿಪಲ್? ಒಂದು ನಾನ್ ವೈಲೆನ್ಸ್, ಇನ್ನೊಂದು ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಟ್ರಸ್ಟಿಶಿಪ್ ಅಂತ, ಸೋಷಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಈ 5 ಪ್ಯಾರಾಮೀಟರ್ ಏನಿದೆ, ಇದಕ್ಕೆ ಕೀ ಪಿಲ್ಲರ್ ಆಫ್ ಗಾಂಧಿಯನ್ ಪ್ರಿನ್ಸಿಪಲ್. ಅದು ಕೂಡ ಈ ಲೋಕಲ್ ಸೆಲ್ಫ್ ಗವರ್ನೆನ್ಸಿನ ಮಾದರಿ ಆಗಿರೋದ್ರಿಂದ ಹೀಗೆ ಫಾದರ್ ಆಫ್ ನೇಷನ್ ಆ್ಯಂಡ್ ಹಿಸ್ ಕೋಟ್ಸ್ ಆರ್ ವೆರಿ ಬ್ಯೂಟಿಫುಲ್ ಇನ್ ನೇಚರ್ ಇನ್ ಟರ್ಮ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಅದನ್ನು ನೀವು ಬರೀಬೋದು. ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ಬರೆದು ನೀವು ಅದರಲ್ಲಿ
ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಟ್ರಸ್ಟಿಶಿಪ್, ಸೋಷಲ್ ಆ್ಯಂಡ್ ಎಕನಾಮಿಕ್ ವೆಲ್ಫೇರಿಸಮ್, ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್. ಈ ಒಂದು ಮಾದರಿಯ ಫೀಚರನ್ನು ಬರೆದಾಗ ಆ ಒಂದು ಕಾನ್ಸೆಪ್ಟ್ ಏನಿದೆ ಲೋಕಲ್ ಸೆಲ್ಫ್ ಗವರ್ನೆನ್ಸಿಗೆ ಅದಕ್ಕೊಂದು ಅಥೆಂಟಿಸಿಟಿ ಸಿಗುತ್ತೆ. ಕರೆಂಟ್ ಡೊಮೈನಲ್ಲಿ ಈಗ ಒಂದು ಚಾಲೆಂಜಸ್ ಕೊಡ್ತಾರೆ ಅಥವಾ ಆ ಸೊಲ್ಯೂಷನ್ ಬರೀಬೇಕಾಗಿರ್ತದೆ. ಈ ಚಾಲೆಂಜಸ್ಸನ್ನು ಅಡ್ರೆಸ್ ಮಾಡಬೇಕು ಅಂದರೆ ಪ್ರಸ್ತುತವಾಗಿ ಹೇಗಿದೆ ನಮ್ಮ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಗೊತ್ತಿರಬೇಕು. ಆ ಒಂದು ಗೊತ್ತಾಗಲಿಕ್ಕೆ ನೀವು ಸ್ಟ್ಯಾಟಿಸ್ಟಿಕ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ. ನಮ್ಮಲ್ಲಿ GDP ಇದೆ. ಅಫ್ಕೋರ್ಸ್ ಇಂಡಿಯಾ ಈಗ ಅಪ್ಕಮಿಂಗ್ ಥರ್ಡ್ ಲಾರ್ಜೆಸ್ಟ್ ಆ್ಯಂಡ್ ನಾವು ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇದೆ. ಆ್ಯಂಡ್ ನಾವು 4.1 ಟ್ರಿಲಿಯನ್ ಕೆಪಾಸಿಟಿ ಒಂದು ಪೀಪಲ್ ಪಾರ್ಟಿಸಿಪೇಷನಿಗೆ ಮತ್ತು ಆ ಒಂದು ಡೆಮೋಕ್ರಸಿಯನ್ನು ನಾವು ನೋಡಬೇಕು ಅಂತಂದರೆ ಬಾಟಮ್ ಅಪ್ರೋಚನ್ನು ಸ್ಟ್ರಾಂಗ್ ಮಾಡಬೇಕು ಅಂದರೆ ರೆವಿನ್ಯೂ ಜನರೇಷನ್ ಅಂತ ಏನು ಹೇಳ್ತಾರೆ ಅದು ರೂರಲ್ ಸೆಕ್ಟರಲ್ಲಿ ಎಷ್ಟಿದೆ, ಅರ್ಬನ್ ಸೆಕ್ಟರಲ್ಲಿ ಎಷ್ಟಿದೆ ಅಂತ ಗೊತ್ತಾಗಬೇಕು. ಸೊ ರೂರಲ್ ಸೆಕ್ಟರಲ್ಲಿ ನಾವು ನೋಡಿದಾಗ 44%, ಅರ್ಬನ್ ಸೆಕ್ಟರ್ 55%. ಯಾಕೆ ಅಂತಂದರೆ ಈಗ ರೂರಲ್ ಪೀಪಲ್ ಕೂಡ ಅರ್ಬನ್ಗೆ ಮೈಗ್ರೇಟ್ ಆಗ್ತಾರೆ. ಎಂಪ್ಲಾಯ್ಮೆಂಟ್ ಕಾರಣ ಆಗಿರ್ಬೋದು, ಎಜುಕೇಷನ್ ಕಾರಣ ಆಗಿರ್ಬೋದು, ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಡೊಮೈನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಆಗಿರ್ಬೋದು. ಆ ಕಾರಣಕ್ಕೆ ಮೈಗ್ರೇಷನ್ ಹೊಂದುತ್ತಾರೆ. GDP ಆಟೋಮೆಟಿಕಲಿ ರಿವರ್ಸ್ ಸಿನಾರಿಯೋ ಹೋಗುತ್ತೆ. ಇಂಡಿಯನ್ ಸಿನಾರಿಯೋ ಪ್ರಾಸ್ಪಾರಿಟಿಯಲ್ಲಿ ನೋಡಿದಾಗ ನಮಗೆ ಟರ್ಷರಿ ಸೆಕ್ಟರ್, ಪ್ರೈಮರಿ ಸೆಕ್ಟರ್ ಮತ್ತು ಸೆಕೆಂಡರಿ ಸೆಕ್ಟರಿಗೆ, ಅದರಲ್ಲಿ ಅಗ್ರಿಕಲ್ಚರ್ ಇಸ್ ದ ಪ್ರೈಮರಿ ಸೆಕ್ಟರ್. ಅದು ಕೂಡ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ಬೋನ್ ಆಫ್ ಎಕಾನಮಿ ಅಂತಲೂ ಕರೀತಾರೆ. ಸೊ ರೆವಿನ್ಯೂ ಪರ್ಸೆಂಟೇಜ್ ಆಫ್ ಅಗ್ರಿಕಲ್ಚರ್ ನೋಡಿದಾಗ ತುಂಬ ಡಿಕ್ಲೈನಿಗೆ ಆಫ್ಟರ್ ಮಾಡರ್ನೈಸೇಷನ್ ಅಥವಾ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್. ನಿಮಗೊತ್ತಿಗೆ ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ ಈಗ ಡೆವಲಪ್ಡ್ ಕಂಟ್ರಿ ಅಥವಾ ಡೆವಲಪಿಂಗ್ ಕಂಟ್ರಿ ಆಗಲಿಕ್ಕೆ ತುಂಬ ಕಷ್ಟಪಡ್ತಾಯಿತ್ತು ಮತ್ತು ಇಂಡಿಯಾಗೆ ಒಂದು ಸಾವರ್ಣಿತಿಯನ್ನು ಎತ್ತಿ ಹಿಡಿಯಲಿಕ್ಕೆ ಹಾಗೂ ಒಂದು ಮುನ್ನುಗ್ತಾಯಿತ್ತು. ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡ್ತಾ ಇತ್ತು. ತದನಂತರ 1990 ಆಫ್ಟರ್ವರ್ಡ್ಸ್ LPG ರಿಫಾರ್ಮ್ ಬಂತು. ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತ ಬ್ಯಾಂಕಿಂಗ್ ರಿಫಾರ್ಮ್ಸ್ ಆಯಿತು. PV ನರಸಿಂಹರಾವ್ ಆ್ಯಂಡ್ ಕಮಿಟಿ ಆ್ಯಂಡ್ ಸೋ ಆನ್. ಅದರಲ್ಲಿ ಏನಾಯಿತು, ಇಂಡಸ್ಟ್ರಿಯಲೈಸೇಷನ್ ಡೆವಲಪ್ ಆಯಿತು. ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಡೆವಲಪ್ ಆಯಿತು, ಸೆಕೆಂಡರಿ ಸೆಕ್ಟರ್ ಡೆವಲಪ್ ಆಯಿತು. ಅಗ್ರಿಕಲ್ಚರ್ GDP ಮೊದಲು 64% ಹೋಲ್ಡಿತ್ತು ಅಂತಾದರೆ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಡಿಕ್ಲೈನ್ ಆಯಿತು. ಈಗ ಟರ್ಷರಿ ಡೆವಲಪ್ಮೆಂಟ್ ಕೂಡ ಮ್ಯಾಸಿವ್ ಸ್ಕೇಲಲ್ಲಿದೆ. ಯಾಕೆ, ಇದು ಡಿಜಿಟಲ್ ಎರಾ. ಆಫ್ಟರ್ 2005 ಕನ್ಸಿಡರ್ ಮಾಡಿದ್ರೆ ಅಪ್ ಟು 2026 ರೈಟ್ ನಾವು ಇದಕ್ಕೆ ಡಿಜಿಟಲ್ ಎರಾ. ಸೊ ಇಲ್ಲಿ ಟರ್ಷರಿ ಸೆಕ್ಟರಿಗೆ ಅಥವಾ ಇಂಡಸ್ಟ್ರಿ ಪ್ರೊಡಕ್ಷನ್ಗೆ ಮಹತ್ವ ಜಾಸ್ತಿ ಕೊಟ್ಟಿದ್ದೇವೆ, ಅಗ್ರಿಕಲ್ಚರ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದಲ್ಲ. ಎಂಪ್ಲಾಯ್ಮೆಂಟ್ ಸಿನಾರಿಯೋಗಿಂದ ತಗೊಂಡಾಗ ರೂರಲ್ನಿಂದ ಅರ್ಬನ್ಗೆ ಮೈಗ್ರೇಟ್ ಆಗುವವರ ಸಂಖ್ಯೆ ಜಾಸ್ತಿ ಇದೆ ಮತ್ತು ಎಜುಕೇಷನ್ ಸೆಕ್ಟರು ಕೂಡ ಅರ್ಬನ್ನಲ್ಲಿ ಸೊಫಿಸ್ಟಿಕೇಟೆಡ್ ಆಗಿದೆ ಅನ್ನುವಂಥದ್ದು. ಸೊ GDP ವೈಸ್ ತಗೊಂಡಾಗ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅದು ಕಡಿಮೆ ಇದೆ, ಆದರೆ ಸ್ಟಬನ್ನಿಗೆ ಇನ್ನಷ್ಟು ಕೂಡ ಮುಂದೋಗಬೇಕು ಅನ್ನುವ ಪರಿಕಲ್ಪನೆಯಲ್ಲಿ ಭಾರತ ಇದೆ. ಸೊ ಇದನ್ನು ನೋಡಿದಾಗ ರೂರಲ್ GDPಗೂ ಅರ್ಬನ್ GDPಗೂ ಒಂದು ವ್ಯತ್ಯಾಸ ಸಿಗುತ್ತೆ. ಅದನ್ನು ನೀವು ಬರೀಬೋದು. 45% ಆಫ್ ರೂರಲ್ GDP ಆ್ಯಂಡ್ 55% ಆಫ್ ಅರ್ಬನ್ GDP ಅಂತ ಬರಿಬೋದು. ಆ್ಯಂಡ್ ಮೋರ್ ದೆನ್ ಎನಫ್ ಅಂತ ಕರೆಯುವಾಗ ಈ ಸ್ಟ್ಯಾಟಿಸ್ಟಿಕ್ಕನ್ನು ಎಷ್ಟು ಜಿಲ್ಲಾ ಪಂಚಾಯತ್ ಇದೆ, ಎಷ್ಟು ತಾಲೂಕು ಪಂಚಾಯತ್ ಇದೆ, ಅಥವಾ ಎಷ್ಟು ಒಂದು ಗ್ರಾಮ ಪಂಚಾಯಿತಿ ಇದೆ ಅಂತ ನೋಡಬೇಕು. ಗ್ರಾಮ ಪಂಚಾಯಿತಿ ನಮ್ಮದು 3 ಟೈರ್ ಸಿಸ್ಟಮ್ ಇತ್ತು. ಹಾಗೂ ನಮ್ಮ ಅಶೋಕ್ ಮೆಹ್ತಾ ಕಮಿಟಿ ಹೇಳಿದರು 2 ಟೈರ್ ಸಿಸ್ಟಮ್, GVK ರಾವ್ ಕಮಿಟಿ, NM ಸಿಂಘ್ವಿ ಕಮಿಟಿ, ಇವರೆಲ್ಲ ಒಂದು ಈ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬಂದಾಗ ತಕ್ಷಣ ಹೊಳೆಯೋದಿಲ್ಲ. ಅದನ್ನು ಸ್ಟಬನ್ ಮಾಡ್ಕೊಳ್ಳಿಕ್ಕೆ ಈ ಮೆಂಟಲ್ ಆನ್ಸರ್ ರೈಟಿಂಗನ್ನು ಕೊಟ್ಟಿರೋದು. ಈಗ ನೋಡಿ, ಗ್ರಾಮ ಪಂಚಾಯಿತಿ ಎಷ್ಟಿದೆ, 2.47 lakhs ಇದೆ. ಆಮೇಲೆ ನಿಮಗೆ ತಾಲೂಕು ಪಂಚಾಯಿತಿ ಎಷ್ಟಿದೆ, 1633 ಇದೆ ನಂಬರ್ಸು. ಅದಾದ ಮೇಲೆ ನಿಮಗೆ ಇಫ್ ಯು ಕಾನ್ಸಂಟ್ರೇಟ್ ಜಿಲ್ಲಾ ಪಂಚಾಯತ್ 764 ಇದೆ. ಸೊ ಈ ಥರ ನೀವು ಅಕ್ಯುರೇಟ್ ನಂಬರ್ ಕೊಟ್ಟಾಗ ಒಂದು ಟ್ರಯಾಂಗಲ್ ರೂಪದಲ್ಲಿ ಕೂಡ ಬರಿಬೋದು. ಗ್ರಾಮ ಫಸ್ಟ್ ಏನು ಗ್ರಾಮ, ಆಮೇಲೆ ತಾಲೂಕು, ಆಮೇಲೆ ಜಿಲ್ಲಾ. ಅದರಲ್ಲಿ ನೀವು ಈಗ 2.47 lakh ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ 1633, ಅದಾದಮೇಲೆ ಈ ಜಿಲ್ಲಾ ಪಂಚಾಯಿತಿ
764. ಈ ನಂಬರ್ಸನ್ನು ನೀವು ಕೋಟ್ ಮಾಡಿದಾಗ ಆ್ಯಕ್ಯುರೇಟ್ಲಿ ಇವರ ಅಟೆನ್ಷನ್ ಆನ್ ದ ಎಕ್ಸಾಮಿನರ್ ವಿಲ್ ಬಿ ಹೈಕ್. ಮತ್ತು ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಫ್ ಪ್ರೋಟೋಕಾಲ್ಸ್ಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಜನ ಮಾಡುವ ತಪ್ಪೇನು, ವಿದ್ಯಾರ್ಥಿಗಳು ಮಾಡುವ ತಪ್ಪೇನೆಂದರೆ, ಒಂದು ಫ್ಯಾಕ್ಟನ್ನು ನಿಮಗೆ ಗೊತ್ತಿದೆ ಅಂತ ಇಂಪೋಸ್ ಮಾಡೋದಾಗಲಿ, ಅಥವಾ ಒಂದು ಫ್ಯಾಕ್ಟನ್ನು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿ ಆ ಒಂದು ಆನ್ಸರ್ ಬ್ಯೂಟಿಫಿಕೇಷನನ್ನು ಕೊರತೆ ಮಾಡೋದಾಗಲಿ ಮಾಡಬಾರ್ದು. ಇದು ವೇದನಿಗೆ ಎಂಡ್. ಈಗ ಸಪೋಸ್ ಲೋಕಲ್ ಸೆಲ್ಫ್ ಗವರ್ನೆನ್ಸಲ್ಲಿ ಚಾಲೆಂಜಸ್ ಬದಲು ವೇ ಫಾರ್ವರ್ಡ್ ಕೇಳಿದರು ಅಥವಾ ಸೊಲ್ಯೂಷನ್ ಓರಿಯೆಂಟೆಡ್ ಕೇಳಿದರು. ಆವಾಗ ಯು ಹ್ಯಾವ್ ಟು ಕೋಟ್ ದೀಸ್ ಆಸ್ ಎ ಸೊಲ್ಯೂಷನ್ ಓರಿಯೆಂಟೆಡ್. ಈಗ ಈ ರೆವೆನ್ಯೂ ಡಿಕ್ಲೈನ್ ಆಗಿದೆ ಆ ಥರ ಬರೆಯೋ ಬದಲು ರೆವೆನ್ಯೂ ಡಿಕ್ಲೈನಿಂದ ಪಾಸಿಟಿವ್ ಸೆನ್ಸ್ ಏನಾಗಿದೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಿದೆ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬಂದಿದೆ, ಅದು ಪ್ರೈಮರಿ ಸೆಕ್ಟರ್ ಆಫ್ ಅಗ್ರಿಕಲ್ಚರಲ್ಲಿಗೆ, ರೂರಲ್ ಎಂಪ್ಲಾಯ್ಮೆಂಟಿಗೆ ಅರ್ಬನ್ ಅಂತ ಒಂದು ಸ್ಕೀಮ್ ಬಂದಿತ್ತು. ಸೊ ಅದನ್ನೆಲ್ಲ ನೀವು ನೋಡ್ತಾ ಇದ್ದಾಗ ಇದಕ್ಕೆ ಮ್ಯಾಸಿವ್ ಸ್ಕೇಲಲ್ಲಿ ನೀವು ಅದನ್ನು ಅಡ್ರೆಸ್ ಮಾಡ್ಬೋದು. ಸರಿ, ಇವಾಗ ನಿಮಗೆ ಚೋಳ ಡೈನಾಸ್ಟಿ ತೊಗೊಳ್ಳಿ, ವಿಜಯನಗರ ಡೈನಾಸ್ಟಿ ತೊಗೊಳ್ಳಿ, ಅಥವಾ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತೊಗೊಳ್ಳಿ, ಗ್ರಾಮೀಣ ಬದುಕಿಗೆ ಎಷ್ಟು ಮಟ್ಟದಲ್ಲಿ ಒಂದು ವಿಚಾರಧಾರೆಯನ್ನು ಕೊಟ್ಟಿದ್ರು ಅಂತ ಎಕ್ಸಾಂಪಲರಿ ಆ್ಯಕ್ಚುಲ್ ನಮ್ಮ ಹಿಸ್ಟಾರಿಕಲ್ ಫಿಗರ್ಸ್ಗಳಿಗೆ. ಸೊ ಅದನ್ನು ನೀವು ಕೋಟ್ ಮಾಡ್ಬೋದು. ಇಮ್ಮಡಿ ಪುಲಕೇಶಿ ನಮ್ಮ ಭಾರತದ ಗತವೈಭವವನ್ನು ತೋರಿಸ್ತಾರೆ, ಮತ್ತು ನಮ್ಮ ಕೃಷ್ಣದೇವರಾಯರು ಅವರನ್ನೆಲ್ಲ ನೀವು ಕೋಟ್ ಮಾಡ್ಬೋದು. ಹರಪ್ಪ ನಾಗರಿಕತೆ, ಧೋಲಾವೀರ ಪಟ್ಟಣ ಹೇಗಿತ್ತು, ಚೋಳ ಡೈನಾಸ್ಟಿಯಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಪಂಚಾಯಿತಿಗೆ ಒಂದು ಗವರ್ನೆನ್ಸನ್ನು ಯಾವ ಥರ ಕೊಟ್ಟಿದ್ರು, ಅದನ್ನು ನೀವು ಇಂಪೋಸ್ ಮಾಡಿದಾಗ ಒಂದು ಬ್ರಾಡರ್ ಪಿಕ್ಚರ್ ಬರುತ್ತೆ. ವಾಟ್ ಈಸ್ ಪಾಸ್ಟ್, ವಾಟ್ ಈಸ್ ಪ್ರೆಸೆಂಟ್ ಆ್ಯಂಡ್ ವಾಟ್ ಈಸ್ ಇನ್ ಫ್ಯೂಚರ್ ಅಂತ. ಇದು ಯು ಕ್ಯಾನ್ ಅಡ್ರೆಸ್ ಹಿಯರ್. ಮತ್ತು ಈ ಚಾಲೆಂಜಸ್ ಅಂತ ಕೇಳಿದಾಗ ಜಸ್ಟ್ ಚಾಲೆಂಜಸ್ ಬರೀತಾರೆ, ಲ್ಯಾಕ್ ಆಫ್ ಫೆಸಿಲಿಟಿ, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಕ್ ಆಫ್ ಎಜುಕೇಷನ್. ಎಲ್ಲವೂ ಲ್ಯಾಕ್ ಆಫ್ ಎಜುಕೇಷನ್ ಆಗಿದ್ದರೆ ಇಂಡಿಯಾ 85% ಲಿಟ್ರಸಿ ಯಾಕೆ ಆಗ್ತಾಯಿತ್ತು? ಆಮೇಲೆ ನಮ್ಮ ಎಕಾನಮಿ ಥರ್ಡ್ ಲಾರ್ಜೆಸ್ಟ್ ಅಂತ ಯಾಕೆ ಆಗ್ತಾಯಿತ್ತು? ಆ ಥರ ಬರೀಲಿಕ್ಕಾಗಲ್ಲ. ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮಿಗೆ ಪೊಲಿಟಿಕಲ್ ನೆಕ್ಸಸ್ ಬಿಟ್ವೀನ್ ದ ಪಂಚಾಯಿತಿ ಆ್ಯಂಡ್ ಸ್ಟೇಟ್ ಮೊನೋಪೋಲಿ. ಆಬ್ವಿಯಸ್ಲಿ ಎಲೆಕ್ಷನ್ ಬರುತ್ತೆ, ಫಾರ್ ಎವ್ರಿ 5 years ಎಲೆಕ್ಷನ್ ಬರ್ತದೆ. ಅದರಲ್ಲಿ ಸ್ಟೇಟ್ ಯಾರು ಎಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಕ್ಯಾಂಡಿಡೇಟು ಎಲೆಕ್ಷನನ್ನು ನುಗ್ತಾರೆ ಅನ್ನುವಂಥದ್ದು ಇದೆ. ಆ ಥರದ ಒಂದು ಸ್ಕಿಮ್ಯಾಟಿಕ್ ಆಗಿ ಬರೀಬೇಕು, ಸೆನ್ಸಿಬಲ್ ಆಗಿ ಬರೀಬೇಕು. ಮತ್ತು ಅಡ್ರೆಸ್ಸನ್ನು ಮಾಡಬೇಕಾದ್ರೆ ಚಾಲೆಂಜಸ್ಸು, ಈಗ ಒಂದು ಈ ದಿಗಂಪುರ್ ಗ್ರಾಮ ಪಂಚಾಯಿತಿ ಅಂತಿದೆ, ಇದಕ್ಕೆ ಗ್ರೇಟ್ ಇನಿಷಿಯೇಟಿವ್. ದೇ ಡೆವಲಪ್ ದ ಟೆಕ್ನಾಲಜಿ, ದಿಗಂಪುರ್ ಗ್ರಾಮ ಪಂಚಾಯಿತಿ. ಮತ್ತು IAS ಆಫೀಸರ್ಸು DC ಪಲ್ಲವಿ ಅಂತ ಇದ್ದಾರೆ, ತನಿ ಡಿಸ್ಟ್ರಿಕ್ಟ್ ಇನ್ ತಮಿಳ್ನಾಡು. ಅವರ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಏನಿದೆ ವಿಲೇಜಲ್ಲಿ, ಅದು ಕೂಡ ಚೆನ್ನಾಗಿದೆ. ಮತ್ತು ರೋಹಿಣಿ ಸಿಂಧೂರಿ ಕರ್ನಾಟಕ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಮಾಡಿರ್ತಕ್ಕಂಥ ಒಂದು ಅಪ್ರತಿಮ ಒಂದು ಸಾಧನೆ, ಅದನ್ನೆಲ್ಲ ನೀವು ಬರೀಬೋದು. ಆಮೇಲೆ ರಾಜೇಂದ್ರ ಕುಮಾರ್ ಕಟಾರಿಯಾ, ಹೀಗೆ ಸೀನಿಯರ್ ಮೋಸ್ಟ್ IAS ಆಫೀಸರ್, ಅವರು ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಒಂದು ಪಾಲಿಸಿಯನ್ನು ತಂದು ಅದನ್ನು ಕರ್ನಾಟಕದ ಲ್ಯಾಂಡ್ ರಿಫಾರ್ಮಿಗೆ ಯಾವ ರೀತಿ ಅಳವಡಿಸ್ಕೊಂಡ್ರು, ಅದರಿಂದ ಲೋಕಲ್ ಪಂಚಾಯಿತಿ ಅಥವಾ ಲೋಕಲೇಟ್ ಒಂದು ಬಾಟಮ್ ಅಪ್ ಅಪ್ರೋಚಿಗೆ ಹೇಗೆ ಸ್ಟ್ಯಾಂಡರ್ಡೈಸ್ ಆಯಿತು ಅನ್ನುವಂಥದ್ದನ್ನು ಬರಿಬೋದು. ಸೊ ಇದನ್ನೆಲ್ಲ ಈ ಒಂದು ವಿಚಾರವನ್ನು ನೀವು ಕೋಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಚಾಲೆಂಜಸ್ ಬರೀತೀರಿ. ಆ ಚಾಲೆಂಜಸ್ ಏನು ಅಂತ ಫಸ್ಟು ಬರೆದಾಗ, ಸಪೋಸ್ ಪೊಲಿಟಿಕಲ್ ವಿಲ್ ಇಲ್ಲ, ಎಜುಕೇಷನ್ ಡ್ರಾಪ್ಔಟ್ ರೇಟ್ ಜಾಸ್ತಿ ಇದೆ, ಮತ್ತು ಫೆಸಿಲಿಟಿ ಕಮ್ಮಿ ಇದೆ, ಲ್ಯಾಕ್ ಆಫ್ ಟೆಕ್ನಾಲಜಿ ಇದೆ, ಮತ್ತು ಲೀಗಲೈಸ್ಡ್ ಸರ್ವಿಸ್ ಸೆಕ್ಟರ್ ಎಷ್ಟು ಜನಕ್ಕೆ ಸಿಗುತ್ತೆ. ಪಾವರ್ಟಿ ಲೈನ್ ನೋಡಿದಾಗ ತೆಂಡೂಲ್ಕರ್ ಕಮಿಟಿ 2001ನಲ್ಲಿ ಕೋಟ್ ಮಾಡಿರೋದು ಕೂಡ, ಮತ್ತು ಇವಾಗ ರಂಗರಾಜನ್ ಕಮಿಟಿ ಕೋಟ್ ಮಾಡಿರೋದು ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನು ನೀವು ಬರಿಬೋದು. ಇದಕ್ಕೆ ಎಕ್ಸಾಂಪಲ್ ಏನು ಬರೀತಿರಲ್ಲ, ಇದನ್ನು ಜಾಸ್ತಿ ಮಕ್ಕಳು ತಲೆ ಕೆಡಿಸ್ಕೊಳ್ಳಲ್ಲ, ಇದು ತಪ್ಪಾಗುತ್ತೆ. ಚಾಲೆಂಜಸ್ ಎಲ್ಲರೂ ಬರೀತಾರೆ, ಅದಕ್ಕೆ ಸೂಟೇಬಲ್ ಕೊಟೇಶನ್ ಬೇಕು. ಚಾಲೆಂಜಸ್ ಬರೀತೀರ ಅಂದರೆ ಅದಕ್ಕೇನು ಎಕ್ಸಾಂಪಲ್ ಅನ್ನುವಂಥದ್ದು ಬೇಕು. ಹೇಗೆ ಗೊತ್ತಾಗುತ್ತೆ ಎಕ್ಸಾಂಪಲ್? ಒಂದು ವಿಚಾರದ ಬಗ್ಗೆ ನೀವು ಮಲ್ಟಿಪಲ್ ಟೈಮ್ಸ್ ಈ ಥರ ಯೋಚನೆ ಮಾಡಿದಾಗ ನಿಮಗೆ, ಸಪೋಸ್ ವಾಟರ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ರಾಜೇಂದ್ರ ಸಿಂಗ್, ಹೀಗೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವ್ರಿಗೂ ಒಂದು ಇನಿಷಿಯೇಟಿವ್ ಇತ್ತು, NGO ಭಾರತ್ ಜಾಗೋ ಅಂತ. ಆ ಇನಿಷಿಯೇಟಿವ್ನಿಂದ ಅವರು ವಾಟರ್ ಪ್ರೈವೇಟಾಗಿ ಮಾಡಿದ್ರು, ಕನ್ಸರ್ವೇಷನ್. ಅದನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು? ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಮಾಡ್ಬೋದು. ಸಪೋಸ್ ಇದೇ ಚಾಪ್ಟರ್ಗೆ ಸೊಲ್ಯೂಷನ್ ಅಂತ ಬರೆದು ನೀವು ವಾಟರ್ ಮ್ಯಾನೇಜ್ಮೆಂಟ್ ಫ್ರಮ್ ರಾಜೇಂದ್ರ ಸಿಂಗ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಬ್ರೈಟ್ಫುಲ್ ಆಗಿರುತ್ತದೆ. ಸೊ ಯಾವತ್ತೇ ಆಗಲಿ ಒಂದು ಸಬ್ಜೆಕ್ಟನ್ನು ಓದಬೇಕಾದ್ರೆ ಮಲ್ಟಿಪಲ್ ಹಾರಿಜಾಂಟಲ್ ಡೈವರ್ಸಿಟಿಯ ಬಗ್ಗೆ ಹೋಗಬೇಕು. ಈ ಒಂದು UPSC ಮೇನ್ಸ್ ಅಂತ ಅಂದರೆ ಒಂದು ಮಲ್ಟಿಪಲ್ ಆ್ಯಕ್ಟಿವಿಟಿ ಅಥವಾ ಹಾರಿಜಾಂಟಲ್ ಅಪ್ರೋಚೇ ವಿನಃ ವರ್ಟಿಕಲ್ ಅಪ್ರೋಚ್ ಅಲ್ಲ. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಬಗ್ಗೆ ನಿಮ್ಮ ಹತ್ರ ಒಂದು ಜನರಲ್
ಸ್ಟಡಿ ಅಲ್ಲಿ ಕೇಳ್ತಾರೆ ಅಂತಾದರೆ ಜನರಲೈಸ್ಡ್ ಪ್ಯಾಟರ್ನಲ್ಲಿ ಕೇಳ್ತಾರೆ ಹೊರತು ಮ್ಯಾಕ್ಸಿಮಮ್ ಆಗಿ ಇನ್ಪುಟ್ ಕೊಡಿ ಅಥವಾ ನಿಮಗೇನು ಗೊತ್ತಿದೆ ಅದನ್ನು ನೆಕ್ಸ್ಟ್ ಲೆವೆಲ್ ಪ್ರೆಸೆಂಟ್ ಮಾಡಿ ಅಂತಲ್ಲ. ಈವನ್ ದೋ ಯು ನೋ ವೆರಿ ಲಿಟಲ್ ಬಿಟ್ ಫ್ಯಾಕ್ಟ್, ಬಟ್ ಅದನ್ನು ನೀವು ಅಪ್ಲಿಕೇಶನ್ ಹತ್ರ ಹೇಗೆ ಕೊಂಡೋಗ್ತೀರಿ ಮತ್ತು ಅದನ್ನು ನೀವು ವೈಬ್ರೆಂಟಾಗಿ ಹೇಗೆ ಬರೀತೀರಿ, ಸ್ಕಿಮ್ಯಾಟಿಕ್ ಆಗಿ ಸೂಟೇಬಲ್ ಆಗಿ ಹೇಗೆ ಬರೀತೀರಿ ಅನ್ನುವಂಥದ್ದೇ ಈ ಟಾಸ್ಕ್. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬಂದಾಗ ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ ಇನ್ಪುಟ್ ಆಗಿರ್ಬೋದು, LM ಸಿಂಘ್ವಿ ಕಮಿಟಿ, GVK ರಾವ್ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, 2 ಟೈರ್ ಸಿಸ್ಟಮ್ ಅಂದರೆ ಏನು, 3 ಟೈರ್ ಸಿಸ್ಟಮ್ ಅಂದರೆ ಏನು, ಯಾಕೆ ಹೀಗೆ ಮಾಡಿದ್ರು, ಏಪ್ರಿಲ್ 24th ಈಗ ಕಾಲ್ಡ್ ಆಗಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಥವಾ ಗವರ್ನೆನ್ಸ್ ಡೇ, ಗ್ರಾಮ ಪಂಚಾಯಿತಿ ಡೇ, ಈಗೆಲ್ಲ ನೀವು ಇಂಟ್ರಡಕ್ಷನಲ್ಲೂ ಬರೀಬೋದು, ಕನ್ಕ್ಲೂಷನಲ್ಲೂ ಬರೀಬೋದು. ಆವಾಗ ಯು ಆರ್ ನೋಯಿಂಗ್ ಬೆಟರ್ಗೆ ಎನಿಬಡಿ ಸಿಟ್ಟಿಂಗ್ ಬಿಸೈಡ್ ಯು ಆನ್ಸರ್ ಬರೆಯೋರಿಗೂ ಅಥವಾ ನಿಮಗೂ ಒಂದು ವ್ಯತ್ಯಾಸ ಕಾಣಬೇಕು ಅಂತಂದರೆ ಈ ಒಂದು ಟೈನಿ ಮಾರ್ಜಿನಲ್ಲಿ ಇರ್ತದೆ. ಟಾಪರ್ಸ್ಗಳು ಟಾಪರ್ ಆಗ್ತಾರೆ ಬಿಕಾಸ್ ಆಫ್ ಈ ಸ್ಮಾಲ್ ಕರೆಕ್ಷನ್ಸಿಂದ. ಇದಕ್ಕೆ ಬೇಕಾಗಿರೋದು ಮೆಂಟಲ್ ಆನ್ಸರ್. ನಾವು ನಮ್ಮ ಜ್ಞಾನಿಯಲ್ಲಿ ಹೇಳ್ಕೊಡ್ತಾ ಇದ್ದೇವೆ ಅಥವಾ ಮೆಂಟಲ್ ಸ್ಟಾಮಿನಾ ಈಗೆಲ್ಲ ನಾವು ಹೇಳ್ಕೊಡ್ತೀವಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ತೀರಿ, ಪ್ರಾಕ್ಟೀಸ್ ಮಾಡಿಸ್ತೇವೆ ನಾವು ಮತ್ತು ಅದನ್ನು ಮಲ್ಟಿಪಲ್ ಟೈಮ್ಸ್ ನೀವು ರಿವೈಸ್ ಮಾಡ್ತೀರಾ. ಯಾವಾಗ ನೀವು ಒಂದು ವಿಷಯದ ಬಗ್ಗೆ ಮಲ್ಟಿಪಲ್ ಟೈಮ್ ರಿವೈಸ್ ಮಾಡಿ ಅದನ್ನು ಮೆಂಟಲ್ ಆನ್ಸರ್ ರೈಟಿಂಗಿಗೆ ಅಪ್ಲಿಕೇಶನ್ ಹತ್ರ ಕೊಂಡೋಗ್ತೀರಿ, ಆವಾಗ ಅದಕ್ಕೆ ಆದಂತಹ ಮಹತ್ವ ಬರ್ತದೆ. ಮೋರ್ ದೆನ್ ದ್ಯಾಟ್, ಇವತ್ತು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ನೀವು ಓದಿರ್ಬೋದು, ನಾಳೆ ಪ್ರಾಬಬಲಿ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ NGO ಕಾನ್ಸೆಪ್ಟ್. ಆ NGO ಕಾನ್ಸೆಪ್ಟಲ್ಲಿ ನಿಮಗೆ ಇಲ್ಲಿ ರಾಜೇಂದ್ರ ಸಿಂಗ್ ಅವರು ವಾಟರ್ ಮ್ಯಾನೇಜ್ಮೆಂಟು ಮಾಡಿದ್ದಾರೆ, ಹೀಗೆ ವಾಟರ್ ಕನ್ಸರ್ವೆಂಟ್ ಆ್ಯಂಡ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಿಮಗೆ ಗೊತ್ತಾದಾಗ ಆ ಲಿಂಕನ್ನು ನೀವು ಆ ಸಬ್ಜೆಕ್ಟ್ NGO ಟಾಪಿಕ್ಗೆ ಹಾಕ್ತೀರಿ. ಆವಾಗ ಮಾತ್ರ ನಿಮ್ಮ ಒಂದು ಬೆಳವಣಿಗೆಗೆ ಉತ್ತಮವಾದಂತಹ ಸಾಧ್ಯತೆ ಇರ್ತದೆ. ಇದು ನಿಮ್ಮ ಜ್ಞಾನಿ. ಬನ್ನಿ, ನಾವು ನಿಮಗೆ ಮೆಂಟಲ್ ಆನ್ಸರ್ ರೈಟಿಂಗನ್ನು ಹೇಳ್ಕೊಡ್ತೇವೆ. ಬನ್ನಿ, ನಾವು ನಿಮಗೆ ನಮ್ಮ ನೋಟ್ಸನ್ನು ಪ್ರೊವೈಡ್ ಮಾಡ್ತೇವೆ. ಬನ್ನಿ, ನಿಮ್ಮ UPSC ಪ್ರಿಪರೇಷನ್ ಈಗಿ ಆಗೋದ್ರಲ್ಲಿ ನಮ್ಮ ಕೈ ಜೋಡಿಸುವ. ಇದು ನಿಮ್ಮ ಜ್ಞಾನಿ. ವೆಲ್ಕಮ್ ಟು ಜ್ಞಾನಿ.